ಮನೇಲಿ ಯಾರ್ದಾದ್ರೂ ಆಗಿರ್ಬೋದು ಈ ಥರ ಇದು ಜಾಸ್ತಿ ಆಗ್ತಾ ಹೋದರೆ ಏನಾಗುತ್ತೆ ಅಲ್ಲಿ ಎಲ್ಲೋ ಒಂದು ಕಡೆ ಮನಸ್ಥಿತಿ ಕೆಡುತ್ತೆ. ಯಾಕಪ್ಪ ಬೇಕು ಈ ಜೀವನ ಅಂತ ಅನಿಸುತ್ತೆ. ಈ ಮಕರ ರಾಶಿಯವರಿಗೆ ಮತ್ತೆ ಇದೇ ಥರ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗುತ್ತೆ. ಮತ್ತು ನಿಂದನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮಾಡದೇ ಇರೋ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸೋ ಅಂಥ ಒಂದು ನಿಂದನೆಗಳು ಅಪವಾದಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮಕರ ರಾಶಿಯವರಿಗೆ. ಅದನ್ನು ನೋಡ್ಕೋಬೇಕು. ಯಾಕಂದರೆ ನೋಡಿ, ಕುಟುಂಬದ ಕಲಹ ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ, ಎರಡನೇ ಮನೆ ಕುಟುಂಬ ಸ್ಥಾನದಲ್ಲಿ ರಾಹು ಇರ್ತಾರೆ, ಜೊತೆಗೆ ಗುರು ಬಂದು 6ನೇ ಮನೇಲಿ ಹೋದಾಗ ಎಲ್ಲೋ ಒಂದು ಕಡೆ ಜಗಳ. ಮತ್ತು ಮೂರನೇವನು ಮತ್ತು 12ನೇವನಾಗಿ ಗುರು 6ನೇ ಮನೆಗೆ ಹೋದಾಗ ಏನಾಗುತ್ತೆ, ಫ್ರೆಂಡ್ಸ್ ಆಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ಅಥವಾ ತುಂಬ ಆಪ್ತರಾಗಿರ್ಬೋದು, ಇವ್ರ ಜೊತೆ ಎಲ್ಲ ಸ್ವಲ್ಪ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ, ಅಥವಾ ಅನುಮಾನ ಸ್ಟಾರ್ಟ್ ಆಗೋದು. ಅವ್ರ ಜೊತೆ ಎಲ್ಲೋ ಒಂದು ಕಡೆ ಮಾತುಕತೆ ಮಾತಾಡಿದಾಗ ನಮಗೆ ಸ್ಯಾಟಿಸ್ಫೈ ಆಗದಿರ ಇರೋದು, ಈ ಥರ ಒಂದು ಪ್ರಾಬ್ಲಮಲ್ಲಿ ಮಕರ ರಾಶಿಯವ್ರು ಸಿಕ್ಕಾಕೊಳ್ತೀರಾ. ಮತ್ತು ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಮತ್ತು ಮಕರ ರಾಶಿಯವ್ರಿಗೆ ಏನಪ್ಪ ಅಂತಂದರೆ, ಈ ಒಂದೂವರೆ ತಿಂಗಳಲ್ಲಿ ಎಲ್ಲಾದರೂ ನೀವು ಪ್ರಯಾಣ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಯಾಕಂದರೆ ಸೂರ್ಯ ಬುಧ ಮತ್ತು ಶುಕ್ರ ಕೂಡ ನಿಮಗೆ ಧನಸ್ಸು ರಾಶಿಗೆ ಬರ್ತಾರೆ. ಅಂದರೆ 12ನೇ ಮನೆ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಮಕರ ರಾಶಿಗೆ 12ನೇ ಮನೆಗೆ ಎಲ್ಲ ಗ್ರಹಗಳು ಬಂದಾಗ ಏನು ವ್ಯವಹಾರ ಮಾಡಿದ್ರು ತುಂಬ ಕೇರ್ಫುಲ್ಲಾಗಿರಿ. ವ್ಯವಹಾರ ಮಾಡ್ದಿರ ಇದ್ರೇ ಒಳ್ಳೆಯದು ಅಂತ ಹೇಳ್ತೀವಿ. ಯಾಕಂದರೆ ಡಿಸೆಂಬರು ಜನವರಿ ಈ 2 ತಿಂಗಳು ನಿಮಗೆ ತುಂಬ ಟೈಮ್ ಕೆಟ್ಟಿದೆ ಮಕರ ರಾಶಿಯವರಿಗೆ. ಹಾಗಾಗಿ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ತುಂಬ ಕೇರ್ಫುಲ್ಲಾಗಿರಬೇಕು. ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ತುಂಬ ಪ್ರಯಾಣದ ವಿಚಾರದಲ್ಲಿ ನೋಡಿಕೊಂಡು ಹೋಗಿ. ನಿಮ್ಮ ಕೈಲಾದರೆ ಹೋಗಿ, ಇಲ್ಲಾಂದರೆ ಇಲ್ಲ. ಯಾಕಂದರೆ ತುಂಬ ಅಪಘಾತಗಳು ಸಂಭವಿಸೋ ಅಂಥ ಒಂದು ಟೈಮು ಇದಾಗಿರುತ್ತೆ ಮಕರ ರಾಶಿಯವರಿಗೆ. ಸೊ ಹಾಗಾಗಿ ಮಕರ ರಾಶಿಯವರು ಕೇರ್ಫುಲ್ಲಾಗಿರಬೇಕಾಗುತ್ತೆ. ನೋಡಿ, ನೀವು ಏನಾದರೂ ಪರಿಹಾರ ಮಾಡ್ಕೊಳ್ಬೇಕು ಅಂತ ಅಂದರೆ, ನೋಡಿ, ನಿಮಗೆ ತುಂಬ ಬೇಕಾಗಿರೋದು ಶನಿಯ ಒಂದು ಆರಾಧನೆ ಮಾಡಬೇಕು. ಮತ್ತು ಗುರುವನ್ನು ಕೂಡ ನೀವು ತುಂಬ ಅತಿ ಹೆಚ್ಚು ಗುರುವನ್ನು ಆರಾಧನೆ ಮಾಡಬೇಕಾಗುತ್ತೆ. ಮತ್ತು ಬೆಲ್ಲದ ಒಂದು ದೀಪವನ್ನು, ಯಾಕಂದರೆ ಮಕರ ರಾಶಿಯವರಿಗೆ ಅದರಲ್ಲೂ ಉತ್ತರಾಷಾಢ, ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ 1, 2ನೇ ಪಾದದವರು ಬೆಲ್ಲದ ದೀಪವನ್ನು ಯಾವುದಾದ್ರೂ ದಕ್ಷಿಣ ಮೂರ್ತಿಯ ಟೆಂಪಲ್ಗೆ ಹೋಗಿ ಹಚ್ಚೋದು, ಅಥವಾ ನಿಮ್ಮ ಮನೆಯಲ್ಲೇ ಹಚ್ಚೋದು. ಶ್ರೀರಾಮ ದೇವರಿಗೆ, ನಿಮ್ಮ ಮನೆ ದೇವರು ಅಲ್ದಿದ್ರು ರಾಮನ ಟೆಂಪಲ್ ಎಲ್ಲಿರುತ್ತೋ, ರಾಮ ದೇವರ ದೇವಸ್ಥಾನ ಎಲ್ಲಿರುತ್ತೋ, ರಾಮನಿಗೆ ಒಂದು ಬೆಲ್ಲದ ದೀಪವನ್ನು ಹಚ್ಚಿ. ಅದು ನಿಮಗೆ ತುಂಬ ನಿಮ್ಮ ಮನೆಯಲ್ಲಿ ಶಾಂತತೆಯನ್ನು ಕೊಡುತ್ತೆ. ಅಂದರೆ ನಿಮ್ಮ ಮನೆಯ ಕಿರಿಕಿರಿ ಪಿಟಿ ಏನಿದೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ತುಂಬ ಕಿತ್ತಾಡ್ಕೊಳ್ತೀರಾ, ಅದು ಕೂಡ ನಿಮಗೆ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು ಮಕರ ರಾಶಿ. ಓಕೆ ಮೇಡಮ್, ಮುಂದಿನ ರಾಶಿ ಕುಂಭ ರಾಶಿಯವರಿಗೆ ಹೇಗಿದೆ? ಕುಂಭರಾಶಿಯವರಿಗೆ ಇಷ್ಟು ದಿನ ಸ್ವಲ್ಪ ಹಾಗೆ ಹೀಗೆ ಇತ್ತು, ಕುಟುಂಬದ ಸಮಸ್ಯೆ ಜಾಸ್ತಿ ಇತ್ತು. ಬಟ್ ಇವಾಗ ಕುಂಭರಾಶಿಯವರಿಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ ಲಗ್ನ ರಾಶಿಯಲ್ಲಿ ರಾಹು ಇದ್ದಾಗ ಯಾವುದೇ ಕೆಲಸ ಮಾಡಿದ್ರೂ ಸ್ವಲ್ಪ ನಿಧಾನ ಆಗುತ್ತೆ.